ದೇವರ್ಗಿ ತಾಲೂಕಲ್ಲಿ ಇದೀವಿ. ಕಳೆದ 3 ವರ್ಷದಿಂದ ಈ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ 3 ವರ್ಷದಿಂದ 43 ಇಲಾಖೆಯಿಂದ 2,84,000 ವೇಕೆನ್ಸಿ ಇದೆ. 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಇದನ್ನ ನಾವು ಖಂಡಿಸಿ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಹಿಂದೆ ನಾವು ಬೆಂಗಳೂರು, ಧಾರವಾಡ, ಬಿಜಾಪುರ, ಮೈಸೂರು ಎಲ್ಲಾ ಡಿಸ್ಟಿಕ್ ಅಲ್ಲೂ ಹೋರಾಟ ಮಾಡಿದೀವಿ. ನಾವು ಸರ್ಕಾರಕ್ಕೆ 15 ದಿನ ಗಡುವು ಕೊಡ್ತಾ ಇದೀವಿ. 15 ದಿನದೊಳಗಡೆ ನೀವೇನಾದ್ರೂ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡ್ತೀವಿ. ಅದು ಜೇವರ್ಗಿ ತಾಲೂಕಿಂದನೇ ಸ್ಟಾರ್ಟ್ ಆಗುತ್ತೆ. ಜೇವರ್ಗಿ ತಾಲೂಕಿಂದನೇ ಈ ಒಂದು ಹೋರಾಟ ಪ್ರಾರಂಭ ಮಾಡ್ತೀವಿ. ಈ ತಾಲೂಕಿಂದ ಹೈಯೆಸ್ಟ್ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಓದ್ತಾ ಇದ್ದಾರೆ. ಮತ್ತೆ ನಾವು ಧಾರವಾಡದಲ್ಲೂ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ಎಚ್ಚೆತ್ಕೊಂಡು 15 ದಿನದೊಳಗಡೆ ರಾಜ್ಯದಲ್ಲಿರುವ 2,84,000 ಖಾಲಿ ಹುದ್ದೆಯಲ್ಲಿ 56,000 ವೇಕೆನ್ಸಿ ಏನ್ ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರ, ಅದನ್ನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಈ ಕೂಡಲೇ ನೋಟಿಫಿಕೇಶನ್ ಮಾಡಿ ನೀವು ಎಕ್ಸಾಮ್ ಯಾವಾಗ ಮಾಡ್ತೀರಾ ಮತ್ತೆ ಆರ್ಡರ್ ಕಾಪಿ ಯಾವಾಗ ಕೊಡ್ತೀರಾ ಅಂತ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಮ್ಮ ಯುವಕರ ಶಕ್ತಿ ಅನ್ನೋದು ನಾವು ತೋರಿಸ್ತೀವಿ. ನಮ್ಮ ಯುವಕರ ಶಕ್ತಿ ಏನು ಅನ್ನೋದು ನೆಕ್ಸ್ಟ್ ZP ಎಲೆಕ್ಷನ್ ಇರ್ಬೋದು, TP ಎಲೆಕ್ಷನ್ ಇರ್ಬೋದು, MLC ಎಲೆಕ್ಷನ್ ಇರ್ಬೋದು, ಪ್ರತಿ ಒಂದು ಎಲೆಕ್ಷನ್ ನಾವು ಬೈಕಾಟ್ ಮಾಡ್ಬೇಕಾಗುತ್ತೆ. ಆ ಒಂದು ಸನ್ನಿವೇಶ ಸರ್ಕಾರ ತಗೊಂಡ್ಬರ್ಬಾರ್ದು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ. ಹೋರಾಟ ಎಲ್ಲಿವರೆಗೂ ಈ ಒಂದು ನೇಮಕಾತಿ ಪ್ರಾರಂಭ ಆಗಲ್ವೋ ಅಲ್ಲಿವರೆಗೂ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಇದು ಕೊನೆ ಎಚ್ಚರಿಕೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.